ಯಾರೋ ಬರ್ತಾರೆ ನಮ್ಮ ಮನೆ ಕಟ್ತೀನಿ ಅಂತ ಕೊಟ್ಬಿಡ್ತೀರಾ ನೀವು? ಇಲ್ಲ. ಒಂದು ಮನೆ ಕಟ್ಟೋದಿಕ್ಕೆ ಗಾರೆ ಕೆಲಸದಿಂದ ಹಿಡ್ಕೊಂಡು ಮೇಸ್ತ್ರಿಯನ್ನ ಹಿಡ್ಕೊಂಡು ಪೈಪ್ ಲೈನ್ ಮಾಡೋ ಪ್ಲಂಬರ್ನ ಹುಡ್ಕೊಳ್ಳೋದು, ಆಮೇಲೆ ವಿದ್ಯುತ್ ಶಕ್ತಿ ಹಾಕೋ ವಿದ್ಯುತ್ ಲೈನ್ ಅನ್ನ ವಿದ್ಯುತ್ ಲೈನ್ ಅನ್ನ ಮಾಡೋ ಅಂತವ್ರನ್ನ ಹುಡ್ಕುವಂಥದ್ದು, ಜೊತೆಗೆ ಟೈಲ್ಸ್ ಹಾಕೋರ್ನ ಹುಡ್ಕೋದು, ಪೇಂಟ್ ಮಾಡೋರ್ನ ಹುಡ್ಕೋದು, ಬಾಗ್ಲು ಮಾಡೋರ್ನ ಕಾರ್ಪೆಂಟರ್ ಹುಡ್ಕೋದು, ಎಲ್ಲಾರನ್ನೂ ಹುಡುಕ್ತೀರಾ. ಅವ್ರೇನಾದ್ರೂ ಚೆನ್ನಾಗ್ ಮಾಡಿಲ್ಲ ಅಂದ್ರೆ ಸುಮ್ಮನೆ ಬಿಡ್ತೀರೇನಪ್ಪ ನೀವು? ಚೆನ್ನಾಗ್ ಮಾಡಿಲ್ಲ ಅಂದ್ರೆ ದುಡ್ಡು ವಸೂಲಿ ಮಾಡ್ಕೊಂಡು ಹೋಗಪ್ಪ ನೀನು ಅಂತ ಹೇಳಿ ಕಳಿಸ್ತೀರಾ. ಅವ್ರನ್ನ ಕಳಿಸ್ಬಿಟ್ಟು ಬೇರೆಯವ್ರನ್ನ ಹುಡುಕ್ತೀರಾ. ಆದ್ರೆ ನಿಮ್ಮೂರ್ನ ಕಟ್ತಾ ಇರೋರ್ಗೆ, ನಿಮ್ಮ ಜಿಲ್ಲೆಯನ್ನ ಕಟ್ತಾ ಇರೋರ್ಗೆ, ನೀವು ರಾಜಕಾರಣಿಗಳಿಗೆ ನೀವು ಇವತ್ತು ಓಟ್ ಹಾಕ್ಬಿಟ್ಟು ಸುಮ್ಮನೆ ಇಟ್ಬಿಡ್ತೀರಾ 5 ವರ್ಷ. ಅವ್ನು ಮತ್ತೆ ಬರ್ತಾನೆ, ಮತ್ತೆ ಬಂದ್ಬಿಟ್ಟು ನಿಮ್ ಊರೇ ಕಟ್ಟಿರಲ್ಲ, ಚೆನ್ನಾಗಿ ಏನು ನಿರ್ಮಾಣನೆ ಮಾಡಿರಲ್ಲ, ಅವನೇ ನೀವು ಕೊಟ್ಟಿರೋ ದುಡ್ಡನ್ನೆಲ್ಲ ದೋಚಿತಾ ಇರ್ತಾನೆ. ಮತ್ತೆ ನೀವು ಅವರಿಗೆ ಓಟ್ ಹಾಕ ಸರಿನಾ? ತಪ್ಪು. ನೀವು ಮನೆ ಕಟ್ಟೋದಿಕ್ಕೆ ಎಷ್ಟು ಮುತುವರ್ಜಿ ತಗೊಳ್ತೀರೋ ಹಂಗೆ ಈ ವಿಧಾನಸಭಾ ಕ್ಷೇತ್ರ, ಲೋಕಸಭಾ ಕ್ಷೇತ್ರ, ಈ ನಾಡು, ಈ ದೇಶವನ್ನ ಕಟ್ಟೋದಿಕ್ಕೆ ಅಷ್ಟೇ ಮುತುವರ್ಜಿಯನ್ನ ತೆಗೆದುಕೋಬೇಕು. ಆಗ ಮಾತ್ರ ಈ ವ್ಯವಸ್ಥೆ ಬದಲಾವಣೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ನಮ್ಮ ಮನೆ ಹೆಂಗೆ ಏನು ಯಾರು ಚೆನ್ನಾಗಿ ಕೆಲಸ ಮಾಡ್ದಿಲ್ದವ್ರು ಬಂದು ಹೆಂಗ್ ಕಟ್ಟಿ ಅನಾಹುತ ಮಾಡೋಗ್ತಾರೋ ಹಂಗೆ ಈ ನಾಡನ್ನ ಅನಾಹುತ ಮಾಡ್ತಾ ಇರೋದು. ಇಂಥ ರಾಜಕಾರಣಿಗಳನ್ನ ಸೋಲಿಸುವಂತ ನೀವು ಕೆಲಸ ಮಾಡಿದ್ರೆ ಮಾತ್ರ ವ್ಯವಸ್ಥೆ ಬದಲಾವಣೆ ಆಗುತ್ತೆ. ಹಾಗಾಗಿ ನೀವು KRS ಪಕ್ಷಕ್ಕೆ ಮತವನ್ನ ಚಲಾಯಿಸಿ.